ಅರಾವಳಿಗಳು 2 ಬಿಲಿಯನ್ ವರ್ಷ ನಿಂತಿದ್ದವು. 100 ಮೀಟರ್ಗಿಂತ ಕಡಿಮೆ ಇದ್ದರೆ ಅವಕ್ಕೆ ರಕ್ಷಣೆ ಇಲ್ಲ ಎಂದು ಇವತ್ತು ನಾವು ಕೊಡೋ ಒಂದು ಡೆಫಿನೇಷನ್ ಇಂದ 90% ಅರಾವಳಿಗಳು ನಾಶವಾಗುತ್ತವೆ. ಆ ಬೆಟ್ಟಗಳಿಲ್ಲ ಅಂದ್ರೆ ಡೆಲ್ಲಿ NCR ರೀಜಿಯನ್ಗೆ ಧೂಳಿನ ಬಿರುಗಾಳಿ ಬರುತ್ತದೆ. ಬಾವಿಗಳು ಒಣಗಿ ಟ್ಯಾಂಕರ್ ನೀರಿಂದ ಜನರು ಬದುಕಬೇಕಾಗುತ್ತದೆ. ಅಲ್ಲಿನ ಕಾಡುಗಳು ಪ್ರಾಣಿಗಳು ಕೂಡ ನಾಶವಾಗುತ್ತವೆ. ಬೆಟ್ಟಗಳು ಸತ್ತಾಗ ಮರುಭೂಮಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಈ ರೀತಿ ಆದ್ರೆ ಜನರು ಉದ್ಯೋಗಕ್ಕಾಗಿ ವಲಸೆ ಹೋಗುವುದಿಲ್ಲ, ಅವರು ನೀರು ಮತ್ತು ಗಾಳಿಗೆ ವಲಸೆ ಹೋಗುವ ಪರಿಸ್ಥಿತಿ ಬರುತ್ತದೆ. ಒಮ್ಮೆ ಮರುಭೂಮಿ ವಿಸ್ತರಿಸಿದರೆ ಅದು ಎಂದಿಗೂ ಹೋಗುವುದಿಲ್ಲ. ಅರಾವಳಿಗಳು ಕೇವಲ ಕಲ್ಲುಗಳಲ್ಲ, ಅವು ನಮ್ಮ ಕೊನೆಯ ಬದುಕಿನ ಗೋಡೆಗಳು. ಅವು ಬಿದ್ದರೆ ಉತ್ತರ ಭಾರತವು ಬೀಳುತ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ ಈ ಕಂಪ್ಲೀಟ್ ಇಶ್ಯೂ ಬಗ್ಗೆ ಶಾಂತವಾಗಿ ಸ್ಪಷ್ಟವಾಗಿ ಹಂತ ಹಂತವಾಗಿ ನೋಡೋಣ. ವಿಡಿಯೋನ ಎಂಡ್ ತನಕ ನೋಡಿ. ಈ ರೀತಿ ಡೈಲಿ ಇಂಪಾರ್ಟೆಂಟ್ ಟ್ರೆಂಡಿಂಗ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೇವ್ ಅರಾವಲಿಸ್ ಎಂಬ ಹ್ಯಾಶ್ಟ್ಯಾಗುಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಿದೆ. ಎಲ್ಲಾ ಕಡೆ ಪ್ರತಿಭಟನೆಗಳು ಶುರುವಾಗಿದೆ. ಪರಿಸರ ತಜ್ಞರು ಗಂಭೀರ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈಗ ಕೊಟ್ಟಿರೋ ಹೊಸ ಡೆಫಿನೇಷನ್ ಭೂಮಿಯಲ್ಲಿನ ಅತ್ಯಂತ ಹಳೆಯ ಪರ್ವತ ವ್ಯವಸ್ಥೆಗೆ ಒಂದು ಮರಣ ಆದೇಶ ಎಂದು ಕರೆಯುತ್ತಿದ್ದಾರೆ. ಈ ತೀರ್ಮಾನ ಕೇವಲ ಕಲ್ಲುಗಳ ಬಗ್ಗೆ ಅಲ್ಲ, ಕೇವಲ ಬೆಟ್ಟಗಳ ಬಗ್ಗೆ ಅಲ್ಲ. ನೀವು ಉಸಿರಾಡುವ ಗಾಳಿ, ನೀವು ಕುಡಿಯುವ ನೀರು, ಉತ್ತರ ಭಾರತದ ಹವಾಮಾನ ಮತ್ತು ಭವಿಷ್ಯದಲ್ಲಿ ಲಕ್ಷಾಂತರ ಜನರು ವಲಸೆ ಹೋಗಬೇಕಾಗುತ್ತದೆ. ಇದೆಲ್ಲದರ ಮೇಲೆ ಇದು ಪರಿಣಾಮ ಬೀರುತ್ತದೆ. ಆದ್ರೆ ಅರಾವಳಿ ಪರ್ವತಗಳು ಯಾಕಿಷ್ಟು ಇಂಪಾರ್ಟೆಂಟ್? ಯಾಕಂದ್ರೆ ಅರಾವಳಿ ಪರ್ವತಗಳು 2 ಬಿಲಿಯನ್ ವರ್ಷಕ್ಕಿಂತ ಹಳೆಯವು. ಇವು ಸುಮಾರು 700 ಕಿಲೋಮೀಟರ್ಗಳಷ್ಟು ಹರಡಿವೆ. ಡೆಲ್ಲಿಯಿಂದ ಹರಿಯಾಣ, ರಾಜಸ್ಥಾನ್ ಮೂಲಕ ಗುಜರಾತ್ ವರೆಗೆ ಹರಡಿವೆ. ಇವುಗಳ ಮಹತ್ವ ಕಡಿಮೆಯಾಗಲು ಸಾಧ್ಯವೇ ಇಲ್ಲ. ಇವು ಥಾರ್ ಮರುಭೂಮಿಯು ಪೂರ್ವಕ್ಕೆ ವಿಸ್ತರಿಸದಂತೆ ತಡೆಯುತ್ತಿವೆ. ಇವು ಉತ್ತರ ಭಾರತದ ಒಂದು ಹಸಿರು ಗೋಡೆಗಳಾಗಿ ನಿಂತಿವೆ. ಧೂಳನ್ನು ಹೀರಿಕೊಂಡು ಮಣ್ಣಿನ ಬಿರುಗಾಳಿಯನ್ನು ತಡೆಯುತ್ತಿವೆ. ವಿಶೇಷವಾಗಿ ಡೆಲ್ಲಿಯ NCR ರೀಜಿಯನ್ ಅಲ್ಲಿ ಗಾಳಿಯ ಗುಣಮಟ್ಟವನ್ನು ಸುಧಾರಿಸುತ್ತಿವೆ. ಅಷ್ಟೇ ಅಲ್ಲ, ಭೂಗರ್ಭ ಜಲ ಮರುಪೂರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ಚಿರತೆಗಳು, ಹೈನಾಗಳು, ಪಕ್ಷಿಗಳು ಮತ್ತು ಅನೇಕ ಸಸ್ಯಗಳಿಗೆ ಆಶ್ರಯ ನೀಡಿ ಜೈವಿಕ ವೈವಿಧ್ಯ ಮತ್ತು ವನ್ಯಜೀವಿಗಳನ್ನು ರಕ್ಷಿಸುತ್ತಿವೆ. ಅರಾವಳಿಗಳೇ ಇಲ್ಲದಿದ್ದರೆ ಧೂಳಿನ ಬಿರುಗಾಳಿಗಳು ಹೆಚ್ಚಾಗುತ್ತವೆ, ನೀರಿನ ಮಟ್ಟ ಕುಸಿಯುತ್ತದೆ, ಜೈವಿಕ ವೈವಿಧ್ಯ ಚೂರು ಚೂರಾಗುತ್ತೆ. ಈಗ ಇರುವ ಮುಖ್ಯ ಸಮಸ್ಯೆ ಏನಂದ್ರೆ, ಈಗಿನ ಹೊಸ ಡೆಫಿನೇಷನ್ ಪ್ರಕಾರ ಬೆಟ್ಟ ಅಂತ ಯಾವುದನ್ನು ಕನ್ಸಿಡರ್ ಮಾಡ್ತಾರೆ ಅನ್ನೋದೇ ಈಗಿನ ಮುಖ್ಯ ಸಮಸ್ಯೆ. 2025 ಅಕ್ಟೋಬರ್ನಲ್ಲಿ ಪರಿಸರ ಸಚಿವಾಲಯ ಒಂದು ಪ್ರಸ್ತಾವನೆ ಸಲ್ಲಿಸಿತು. ಆ ಪ್ರಸ್ತಾವನೆ ಈಗ ಅಂಗೀಕರಿಸಲಾಯಿತು. ಈ ಹೊಸ ವ್ಯಾಖ್ಯಾನ ಪ್ರಕಾರ ಗ್ರೌಂಡ್ ಲೆವೆಲ್ ಇಂದ ಕನಿಷ್ಠ 100 ಮೀಟರ್ ಎತ್ತರವಿದ್ದರೆ ಮಾತ್ರ ಅದು ಅರಾವಳಿ ಬೆಟ್ಟ ಆಗಿ ಕನ್ಸಿಡರ್ ಆಗುತ್ತೆ. ಒಂದ್ ವೇಳೆ 100 ಮೀಟರ್ಸ್ ಗಿಂತ ಕಡಿಮೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಬೆಟ್ಟ 90 ಮೀಟರ್ ಇದೆ ಅಂದ್ರೆ ಅಲ್ಲಿ ಮೈನಿಂಗು ಮಾಡಬಹುದು, ಕನ್ಸ್ಟ್ರಕ್ಷನ್ ಮಾಡಬಹುದು. ಅದನ್ನು ಕಾನೂನಾತ್ಮಕವಾಗಿ ಬೆಟ್ಟ ಅಂತ ಕನ್ಸಿಡರ್ ಮಾಡಲ್ಲ. ಈ ಕಠಿಣ 100 ಮೀಟರ್ಸ್ ನಿಯಮದಿಂದ ಈಗಿರುವ ಅರಾವಳಿ ಬೆಟ್ಟಗಳಲ್ಲಿ ಸುಮಾರು 90% ಕಾನೂನು ಸ್ಥಾನವನ್ನು ಕಳೆದುಕೊಳ್ಳುತ್ತವೆ. ಒಮ್ಮೆ ಬೆಟ್ಟ ಎಂಬ ಸ್ಥಾನ ಕಳೆದುಕೊಂಡರೆ ಗಣಿಗಾರಿಕೆ, ದೊಡ್ಡ ಮಟ್ಟದ ಕಟ್ಟಡಗಳ ನಿರ್ಮಾಣ ಇವೆಲ್ಲವೂ ಕಾನೂನಾತ್ಮಕವಾಗುತ್ತವೆ. ಈ ಹೊಸ ವ್ಯಾಖ್ಯಾನವು ಕೇವಲ ಎತ್ತರದ ಬೆಟ್ಟಗಳನ್ನು ಮಾತ್ರ ರಕ್ಷಿಸುತ್ತದೆ. ಕಡಿಮೆ ಎತ್ತರದ ಬೆಟ್ಟಗಳು, ಮಧ್ಯಮ ಎತ್ತರದ ಬೆಟ್ಟಗಳು ಇವೆಲ್ಲವೂ ಕೂಡ ಪರಿಸರದ ದೃಷ್ಟಿಯಿಂದ ಅತ್ಯಂತ ಮಹತ್ವವಾಗಿದ್ದರೂ ಇವುಗಳು ರಕ್ಷಣೆ ಇಲ್ಲದೆ ಉಳಿಯುತ್ತವೆ. ಆದರೆ ಕಡಿಮೆ ಮತ್ತು ಮಧ್ಯಮ ಎತ್ತರದ ಬೆಟ್ಟಗಳು ಕೂಡ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಇವು ಧೂಳು ಮತ್ತು ಮಣ್ಣನ್ನು ತಡೆಯುತ್ತವೆ. ಎತ್ತರದ ಬೆಟ್ಟಗಳು ಸೂಕ್ಷ್ಮ PM 2.5 ಮಾಲಿನ್ಯವನ್ನು ತಡೆಯುತ್ತವೆ. ಒಟ್ಟಿಗೆ ಇವೆರಡೂ ಸೇರಿ ಸಂಪೂರ್ಣ ರಕ್ಷಣಾ ಗೋಡೆಗಳಾಗಿ ನಿಂತಿವೆ. ಕಡಿಮೆ ಎತ್ತರದ ಬೆಟ್ಟಗಳು ನಾಶವಾದರೆ ಥಾರ್ ಮರುಭೂಮಿಯ ಧೂಳು ನೇರವಾಗಿ ದೆಹಲಿ NCR ರೀಜಿಯನ್ಗೆ ಪ್ರವೇಶಿಸುತ್ತದೆ. ಈಗಾಗಲೇ ಗಂಭೀರವಾಗಿರುವ ಗಾಳಿನ ಮಾಲಿನ್ಯ ಇನ್ನಷ್ಟು ಭೀಕರವಾಗುತ್ತದೆ. ಅರಾವಳಿಗಳು ಒಂದು ನೈಸರ್ಗಿಕ ಗಾಳಿಯ ಫಿಲ್ಟರ್ಗಳು. ಅದರ ಒಂದು ಭಾಗವನ್ನು ತೆಗೆದರೂ ಸಂಪೂರ್ಣ ವ್ಯವಸ್ಥೆ ಕುಸಿಯುತ್ತದೆ. ಈಗಿನ ಟ್ರೆಂಡ್ ಕಂಟಿನ್ಯೂ ಆಗಿ ಈಗ ನಡೆಯುತ್ತಿರುವ ಪ್ರತಿಭಟನೆಗಳೆಲ್ಲ ಫೇಲ್ ಆದ್ರೆ ಅರಾವಳಿಯ ಮರಗಳು ನಾಶವಾಗುತ್ತವೆ, ಭೂಗರ್ಭದ ನೀರು ಮಾಯವಾಗುತ್ತದೆ, ಜನರು ಟ್ಯಾಂಕರ್ ನೀರಿನ ಮೇಲೆ ಬದುಕಬೇಕಾಗುತ್ತದೆ. ಉತ್ತರ ಭಾರತದಿಂದ ದಕ್ಷಿಣಕ್ಕೆ ವಲಸೆ ಶುರುವಾಗುತ್ತದೆ. ಸಣ್ಣ ಪುಟ್ಟ ನದಿಗಳು ಒಣಗಿ ಕೃಷಿ ಅನ್ನೋದು ಕುಸಿದು ಹೋಗುತ್ತೆ. ಒಂದು ಕಠಿಣ ವ್ಯಾಖ್ಯಾನದಿಂದ ಪರಿಸರ ವ್ಯವಸ್ಥೆಯನ್ನು ರಕ್ಷಿಸಲು ಸಾಧ್ಯವಿಲ್ಲ. ಅರಾವಳಿಗಳು ಕೇವಲ ಬೆಟ್ಟಗಳು, ಕಲ್ಲುಗಳಲ್ಲ, ಅವು ಹವಾಮಾನ ಕವಚಗಳು. ನಾವು ಅವನ್ನು ಕಳೆದುಕೊಂಡರೆ ಉಸಿರಾಡುವ ಗಾಳಿಯನ್ನು ಕಳೆದುಕೊಳ್ಳುತ್ತೇವೆ, ನೀರಿನ ಭದ್ರತೆಯನ್ನು ಕಳೆದುಕೊಳ್ಳುತ್ತೇವೆ, ಹವಾಮಾನ ಸ್ಥಿರತೆಯನ್ನು ಕಳೆದುಕೊಳ್ಳುತ್ತೇವೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಡೈಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಐ ಹೋಪ್ ಯು ಫೌಂಡ್ ದಿಸ್ ವಿಡಿಯೋ ಇನ್ಫಾರ್ಮೇಟಿವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸಿ ಇನ್ ದ ನೆಕ್ಸ್ಟ್ ಒನ್.